ಶಾಕಿಂಗ್ ಇನ್ಸಿಡೆಂಟ್ ಒಂದು ಮಡಿಕೇರಿಯಲ್ಲಿ ನಡೆದಿರೋದು ಬೆಳಕಿಗೆ ಬರ್ತಾ ಇದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಭೀಕರ ಹತ್ಯೆ ಆಗಿದೆ ಕೊಡಗಿನಲ್ಲಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಭೀಕರ ಹತ್ಯೆ ಸೋಮವಾರಪೇಟೆ ತಾಲೂಕಿನ ಸುರ್ಲಬಿ ಗ್ರಾಮದಲ್ಲಿ ಘಟನೆ ಆಗಿರೋದು. ಇದೇ ಸುರ್ಲಬಿ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಹತ್ಯೆ ಆಗಿರೋದು. ಅದು ಕೂಡ ಅತ್ಯಂತ ಭೀಕರವಾಗಿ ರುಂಡ ಮುಂಡವನ್ನು ಕತ್ತರಿಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಹೀನಸ್ ಕ್ರೈಮ್ಗೆ ಸಾಕ್ಷಿಯಾಗಿದೆ ಕೊಡಗು. ಮೃತ ವಿದ್ಯಾರ್ಥಿನಿಯ ಹೆಸರು ಮೀನಾ ಅನ್ನೋದನ್ನ ಐಡೆಂಟಿಫೈ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್, ಏನ್ ಕೊಲೆಗೆ ಕಾರಣ ಅಂತ? ಖಂಡಿತವಾಗ್ಲೂ ಮಮತಾ, ಕೊಡಗಿನಲ್ಲಿ ಏಕೈಕ ಶಾಲೆ ಅಂದ್ರೆ ಗ್ರಾಮೀಣ ಶಾಲೆಯಲ್ಲಿ ಸುರ್ಲಬಿ ಅನ್ನೋ ಒಂದು ಗ್ರಾಮ ಇದೆ. ಆ ಗ್ರಾಮದ ಶಾಲೆಯಲ್ಲಿ ಏಕೈಕ ವಿದ್ಯಾರ್ಥಿನಿ 10th ಇವತ್ತು ಪಾಸ್ ಆಗಿರ್ತಾಳೆ. ಇವತ್ತು ಸಂಭ್ರಮ ಕೂಡ ಇಡೀ ಊರಿನಲ್ಲಿ ಮುಗಿಲು ಮುಟ್ಟಿರ್ತದೆ. ಆದ್ರೆ ಸಂಜೆ ವೇಳೆಗೆ ಆಕೆ ಶಾಲೆಗೆ ಬಂದು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಯಾರೋ ಒಬ್ಬ ದುಷ್ಕರ್ಮಿಯೊಬ್ಬ ಆಕೆಯನ್ನ ರುಂಡ ಮತ್ತು ಮುಂಡವನ್ನ ಬೇರೆ ಮಾಡಿರ್ತಕ್ಕಂಥದ್ದು. ಇನ್ನು ನೋಡಿ, ಹೇಯ ಕೃತ್ಯಕ್ಕೆ ಇಡೀ ಜಿಲ್ಲೆಯ ಜನರು ಬೆಚ್ಚಿ ಬೀಳ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆನೆ ಕೂಡ ಆಕೆಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೂ ಮನೆಯವರ ಇಡೀ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಓಂಕಾರಪ್ಪ ಅನ್ನೋನು ಆಕೆಯನ್ನ ಒಪ್ಸಿರ್ತಾನೆ. ಅಂದ್ರೆ ಕುಟುಂಬಸ್ಥರಲ್ಲೂ ಕೂಡ ಮಾತುಕತೆಯನ್ನ ಆಗಿದೆ ಅಂತ ಹೇಳಲಾಗ್ತಿದೆ. ಆಕೆಯೊಂದಿಗೆ ಎಂಗೇಜ್ಮೆಂಟ್ ಕೂಡ ಮಾಡ್ಲಿಕ್ಕೆ ಮುಂದಾಗುವಂತಹ ಸಂದರ್ಭದಲ್ಲಿ ಪೊಲೀಸರು ಬಂದು ತಡೆಯನ್ನ ನೀಡಿರ್ತಾರೆ. ಆಕೆ ಮದ್ವೆಗೂ ಕೂಡ ನಿರಾಕರಿಸಿರ್ತಾಳೆ. 10th ಈಗ ಆಗಿರ್ದೆ, ಇನ್ನೊಂದಷ್ಟು ಓದ್ಬೇಕು, ತನ್ನ ಕನಸನ್ನ ಏನ್ ಕಂಡಿದೀನಿ ಅದ ಈಡೇರ್ಬೇಕು ಅನ್ನೋದು ಕೂಡ ಪೋಷಕರಲ್ಲಿ ಮನವಿ ಕೂಡ ಮಾಡಿರ್ತಾಳೆ. ಏನ್ ಎಂಗೇಜ್ಮೆಂಟ್ ಮಾಡುವಂತಹ ಏನ್ ಬಂದಿರೋ ಆ ಗ್ರಾಮದ ಯುವಕ ಏನು ಓಂಕಾರಪ್ಪ 35 ವರ್ಷ ಅಂತ ಹೇಳಲಾಗ್ತಿದೆ. ಹಾಗಾಗಿ ಆಕೆ ನಿರಾಕರಿಸಿದಾಳೆ. ಆ ದ್ವೇಷದ ಹಿನ್ನೆಲೆಯಲ್ಲಿ ಆಕೆಯನ್ನ ಒಂದು ಈ ಕೃತ್ಯವನ್ನ ಮಾಡಿರ್ಬೋದು ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಿದೆ. ಧನ್ಯವಾದ ಮಲ್ಲಿಕಾರ್ಜುನ್.